ಹೆಲೋ ಹಾಯ್ ಫ್ರೆಂಡ್ಸ್, ಬನ್ನಿ ಪುನಃ ಮತ್ತೆ ಕೆಲವು ಪ್ರಶ್ನೋತ್ತರಗಳಿಗೆ ಹೋಗೋಣ. ನೋಡಿ, ಐಚ್ಛಿಕ ವಿಷಯದ ಬಗ್ಗೆ ಸುಮಾರು ಪ್ರಶ್ನೋತ್ತರಗಳನ್ನು ನಾನು ಈ ಮೊದಲು ಹಾಕಿದ್ದೀನಿ, ಇವಾಗಲೂ ಸಹ ಹಾಕ್ತಾಯಿದ್ದೀನಿ. ಬನ್ನಿ ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೂಲ ದ್ರಾವಿಡದ ಅಲ್ಪ ಪ್ರಾಣ ವ್ಯಂಜನ ಮಹಾಪ್ರಾಣ ವ್ಯಂಜನವಾಗುವ ಭಾಷೆ ಯಾವುದು? ಉತ್ತರ ಮಾಲ್ತೋ ಭಾಷೆ. ಪ್ರಶ್ನೆ 2, ಭಾಷೆಯ ಅತ್ಯಂತ ಚಿಕ್ಕ ಅರ್ಥರಹಿತ ಘಟಕ ಯಾವುದು? ಉತ್ತರ ಧ್ವನಿಮ. ಪ್ರಶ್ನೆ 3, ಗಿಡಗಂಟಿಯಲ್ಲಿ ಬರುವ ಗಂಟಿ ಶಬ್ದವು ಏನು? ಉತ್ತರ ವಿಶಿಷ್ಟ ಆಕೃತಿಮ. 4th ಕ್ವಶನ್, ಹವ್ಯಕ ಕನ್ನಡ ಎಂಬುದು ಡ್ಯಾಶ್? ಉತ್ತರ ಸಾಮಾಜಿಕ ಉಪಭಾಷೆ. ನೆಕ್ಸ್ಟು, ತೌಲನಿಕ ಭಾಷಾಶಾಸ್ತ್ರದ ಪಿತಾಮಹ ಯಾರು? ಉತ್ತರ ವಿಲಿಯಂ ಜೋನ್ಸ್. ಮುಂದಿನ ಪ್ರಶ್ನೆ, ಕಿಟ್ಟೆಲ್ ನಿಘಂಟು ಮೊದಲು ಪ್ರಕಟವಾದ ವರ್ಷ? ಉತ್ತರ 1894. ಮುಂದಿನ ಪ್ರಶ್ನೆ, ಟ್ರಾಜಿಡಿಯನ್ನು ರುದ್ರ ನಾಟಕ ಎಂದು ಮೊದಲು ಕರೆದವರು ಯಾರು? ಉತ್ತರ BM ಶ್ರೀ. ಧರ್ಮಾಮೃತ ಕರ್ತೃ ಯಾರು? ಉತ್ತರ ನಯಸೇನ. ಕನ್ನಡದ ವಿಸ್ತಾರವಾದ ಗಡಿಯನ್ನು ಮೊದಲು ತಿಳಿಸಿದವರು ಯಾರು? ಮುಂದಿನ ಪ್ರಶ್ನೆ, ಕನ್ನಡದ ವಿಸ್ತಾರವಾದ ಗಡಿಯನ್ನು ಮೊದಲು ತಿಳಿಸಿದವರು? ಉತ್ತರ ಶ್ರೀ ವಿಜಯ. ನವಧಾತ್ರಿಯ ಈ ಶ್ಯಾಮನ ವನದಿಯಲ್ಲಿ ಹಸಿರಾದುದೋ ಕವಿ ಆತ್ಮ. ರಸಪಾನ ಸ್ನಾನದಲ್ಲಿ ಈ ಪದ್ಯಭಾಗದಲ್ಲಿ ಕವಿ ವರ್ಣಿಸಿರುವ ವಸ್ತು ಯಾವುದು? ಪ್ರಕೃತಿಯ ವರ್ಣನೆ. ನವಧಾತ್ರಿಯ ಈ ಶ್ಯಾಮನ ವನದಿಯಲ್ಲಿ ಇದನ್ನು ವರ್ಣಿಸಿರೋದು ಪ್ರಕೃತಿಯ ಬಗ್ಗೆ. ಮುಂದಿನ ಪ್ರಶ್ನೆ, ಕೀರ್ತನ ಪರಂಪರೆಗೆ ನಾಂದಿ ಹಾಡಿದವರು ಯಾರು? ಉತ್ತರ ನರಹರಿ ತೀರ್ಥರು. ನ.ಕೃ. ಅವರ ಆತ್ಮಕತೆ. ಮುಂದಿನ ಪ್ರಶ್ನೆ, ನ.ಕೃ. ಅವರ ಆತ್ಮಕತೆ? ಉತ್ತರ ಬರಹಗಾರನ ಬದುಕು. ಮುಂದಿನ ಪ್ರಶ್ನೆ, ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರದ ಸಂಪಾದಕರು ಯಾರು? ಉತ್ತರ ಹರ್ಮನ್ ಮೋಗ್ಲಿಂಗ್. ನೆಕ್ಸ್ಟ್ ಪ್ರಶ್ನೆ, ಕನ್ನಡದಲ್ಲಿ ಬಂದ ಮೊದಲ ಅಸಂಗತ ನಾಟಕ ಯಾವುದು? ಉತ್ತರ ಬೊಕ್ಕತಲೆಯ ನರ್ತಕಿ. ಮುಂದಿನ ಪ್ರಶ್ನೆ, ತಬರನ ಕತೆ ಬರೆದವರು ಯಾರು? ಉತ್ತರ ಪೂರ್ಣಚಂದ್ರ ತೇಜಸ್ವಿ. ಮುಂದಿನ ಪ್ರಶ್ನೆ, ಶಂಕರ ಮೊಕಾಶಿ ಪುಣೇಕರರು ಬರೆದ ಹೆಸರಾಂತ ಕಾದಂಬರಿ ಯಾವುದು? ಉತ್ತರ ಗಂಗವ್ವ ಗಂಗಾಮಾಯಿ. ಮುಂದಿನ ಪ್ರಶ್ನೆ, ಕುಸುಮ ಬಾಲೆ ಕಾದಂಬರಿ ಬರೆದವರು ಯಾರು? ಉತ್ತರ ದೇವನೂರು ಮಹಾದೇವ. ಕುಸುಮ ಬಾಲೆ ಬರೆದಿದ್ದು ದೇವನೂರು ಮಹಾದೇವ. ಮುಂದಿನ ಪ್ರಶ್ನೆ, ಸಾವಿರಾರು ನದಿಗಳು ಎಂಬ ಕಾವ್ಯದ ಕರ್ತೃ ಯಾರು? ಉತ್ತರ ಸಿದ್ಧಲಿಂಗಯ್ಯ. ಮುಂದಿನ ಪ್ರಶ್ನೆ, ವಿ.ಕೃ. ಗೋಕಾಕರ ಈ ಕೆಳಗಿನ ಯಾವ ಕೃತಿಯಲ್ಲಿ ಮೊದಲ ನವ್ಯ ಕಾವ್ಯದ ಸುಳಿವುಗಳಿವೆ? ಉತ್ತರ ಊರ್ಣನಾಭ. ವಿ.ಕೃ. ಗೋಕಾಕರ ಈ ಕೆಳಗಿನ ಯಾವ ಕೃತಿಯಲ್ಲಿ ಮೊದಲ ನವ್ಯ ಕಾವ್ಯದ ಸುಳಿವು ಇದೆ? ಊರ್ಣನಾಭ ಕೃತಿಯಲ್ಲಿ. ಮುಂದೆ, ಸಿದ್ಧರಾಮನ ವಚನಾಂಕಿತ ಯಾವುದು? ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಮುಂದಿನ ಪ್ರಶ್ನೆ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ. ಉರಿಲಿಂಗ ಪೆದ್ದಿಗಳ ಅರಸನಲ್ಲಿ ಸದರವಲ್ಲ ಕಾಣವ್ವ. ಈ ವಚನ ಬರೆದವರು ಯಾರು? ಉತ್ತರ ಪುಣ್ಯ ಸ್ತ್ರೀ ಕಾಳವ್ವೆ. ಮತ್ತೊಮ್ಮೆ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ. ಉರಿಲಿಂಗ ಪೆದ್ದಿಗಳ ಅರಸನಲ್ಲಿ ಸದರವಲ್ಲ ಕಾಣವ್ವ. ಈ ವಚನ. ಮುಂದೆ ಪ್ರಶ್ನೆ, ಹೊಲೆ ಹತ್ತಿ ಉರಿದೆಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೆಡೆ ನಿಲ್ಲಬಾರದು. ಏರಿ ನೀರುಂಬಡೆ ಬೇಲಿಕೆಯ್ಯ ಮೇವೊಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ಇನ್ನಾರಿಗೆ ದೂರುವೆ. ಈ ವಚನದ ಕರ್ತೃ ಯಾರು? ಬಸವಣ್ಣ. ಉತ್ತರ ಬಸವಣ್ಣ. ಹೊಲೆ ಹತ್ತಿ ಉರಿದೆಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದೆಡೆ ನಿಲ್ಲಬಾರದು. ಏರಿ ನೀರುಂಬಡೆ ಬೇಲಿಕೆಯ್ಯೆ ಮೇವೆಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ಇನ್ನಾರಿಗೆ ದೂರುವೆ. ಈ ವಚನದ ಕರ್ತೃ ಬಸವಣ್ಣ. ಮುಂದಿನ ಪ್ರಶ್ನೆ, ನವೋದಯ ಹಾಗೂ ನವ್ಯ ಪರಂಪರೆಯ ಸಾಹಿತ್ಯ ರಚಿಸಿದ ಸಮನ್ವಯ ಕವಿ ಯಾರು?
ಉತ್ತರ ಚನ್ನವೀರ ಕಣವಿ. ನವೋದಯ ಹಾಗೂ ನವ್ಯ ಪರಂಪರೆಯ ಸಾಹಿತ್ಯ ರಚಿಸಿದ ಸಮನ್ವಯ ಕವಿ ಯಾರು? ಉತ್ತರ ಚನ್ನವೀರ ಕಣವಿ. ಮುಂದಿನ ಪ್ರಶ್ನೆ, ಲಂಕೇಶ್ವರ ಹುಳಿ ಮಾವಿನ ಮರ ಒಂದು ಡ್ಯಾಶ್. ಲಂಕೇಶ್ವರರ ಹುಳಿ ಮಾವಿನ ಮರ ಒಂದು ಏನದು? ಉತ್ತರ ಆತ್ಮಚರಿತ್ರೆ. ಆತ್ಮಚರಿತ್ರೆ. ಮುಂದಿನ ಪ್ರಶ್ನೆ, ಭುವದ ಭಾಗ್ಯದ ಕರ್ತೃ GS ಅಮೂರ. ಉತ್ತರ GS ಅಮೂರ. ಭುವನದ ಭಾಗ್ಯ ಅದು. ಮುಂದಿನ ಪ್ರಶ್ನೆ, ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಮುಂದಿನ ಪ್ರಶ್ನೆಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಒಳ್ಳೆ ವಿಚಾರಗಳನ್ನು ದಯವಿಟ್ಟು ಸ್ನೇಹಿತರ ಜೊತೆ ಶೇರ್ ಮಾಡಿ. ಪದೇ ಪದೇ ನೋಡಿ ಕೇಳಿ ಅರ್ಥ ಮಾಡ್ಕೊಳ್ಳಿ, ನೆನಪಲ್ಲಿ ಉಳಿಯತ್ತೆ. ಥ್ಯಾಂಕ್ ಯು.